ಊರ್ ಬಿಟ್ಟು ಹೋದನ್ ಅವಾಗಾರು ಬರ್ತಾನೆ, ಮದುವೆ ಆಗೋದು ನೀನು ಯಾವತ್ತೂ ಸಿಗಲ್ಲ ಅನ್ನೋದೊಂದು ಫೀಲ್. ಕೇಡಿಗಿಂತಲೂ ಮುಂಚೆ ಒಂದು 5-6 ಸಿನಿಮಾಗಳಿಗೆ ನೀವು ಬರೆದ್ರಿ ಅಂದರೆ ಆ ಥರದ ರೆಕಗ್ನೈಸೇಷನ್ಸ್ ಸ್ವಲ್ಪ ಕಡಿಮೆ ಸಿಕ್ತಾ ಅಥವಾ ಅದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳಾಯ್ತಾ? ಸರ್ ಅಂದರೆ ಇವಾಗ ನಾನು KD ಸಿನಿಮಾ ಬರೀತಾ ಇದ್ದೀನಿ. ಒಂದು ಕಡೆ ಪ್ರೇಮ್ ಸರು, ಒಂದು ಕಡೆ ಧ್ರುವ ಸರು, ಒಂದು ಕಡೆ KVM ಪ್ರೊಡಕ್ಷನ್ನು, ಈ 3 ಬ್ರ್ಯಾಂಡ್ಗಳಿದೆಯಲ್ಲ ಸರ್, ಏನೋ ಬ್ರ್ಯಾಂಡ್ಗಳಿಂದ ಇವತ್ತು ನನಗೆ ಒಂದು ಡೈಲಾಗ್ ವೈರಲ್ ಆಗಿರೋ ನಾರ್ತ್ ಕರ್ನಾಟಕದಿಂದ ಫೋನ್ ಮಾಡ್ತಾರೆ, ಅಣ್ಣ ಚಲೋ ಬರ್ದಿದ್ದಿಲ್ಲೇ ಡೈಲಾಗು ಸಖತ್ತಾಗೈತ್ಲೆ ಅಂತ ಅಂದ್ಬಿಟ್ಟು, ಏನು ಬರೀತೀಯೋ ಯಪ್ಪ ಅಂತ ಅಂದ್ಬಿಟ್ಟು ಹುಡುಗರೆಲ್ಲ ಈ ಥರ ಫ್ಯಾನ್ಸ್ಗಳು, ಧ್ರುವ ಸರ್ ಫ್ಯಾನ್ಸು, ಪ್ರೇಮ್ ಸರ್ ಫ್ಯಾನ್ಸ್ ಎಲ್ಲ ಈ ಥರ ಫೋನ್ ಮಾಡ್ತಿರ್ತಾರೆ. ಆ ಫೀಲು ಬೇರೆ ಸರ್ ನನಗೆ. ನಾನು ಬೇರೆ ಸಿನಿಮಾ ಡೈಲಾಗ್ಗಳು ಬರೆದಾಗ ಇಂಡಸ್ಟ್ರಿಯಲ್ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಿದ್ರು, ಗುರು ತುಂಬ ಚೆನ್ನಾಗಿ ಬರೆದಿದ್ಯಾ ಗುರು, ಸಖತ್ತಾಗಿದೆ ಆ ಥರ ಅಂತ ಅಂದ್ಬಿಟ್ಟು. ಲಾಸ್ಟ್ ಕಾಣೋದ್ರ ಬಗ್ಗೆ ಪ್ರಕಟಣೆ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಬರೆದಿದ್ದೆ. ಅಂದರೆ ಫ್ರೆಂಡು ಮದುವೆ ಆಗ್ತಿರ್ತಾನೆ, ಇನ್ನೊಬ್ಬ ಫ್ರೆಂಡು ಅಳ್ತಾ ಇರ್ತಾನೆ, ಅಲ್ಲ ಸರ್ ಫ್ರೆಂಡ್ ಮದುವೆ ಆದರೆ ಖುಷಿ, ನೀವು ಕ್ಲೋಸ್ ಫ್ರೆಂಡ್ ಏನು ಕೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ನೋಡಪ್ಪ, ಒಬ್ಬ ಫ್ರೆಂಡ್ನ ICUಯಲ್ಲಿ ಇಟ್ಟಾಗ ಒಬ್ಬ ಡಾಕ್ಟ್ರು ಹೊರಗಡೆ ಬಂದ್ಬಿಟ್ಟು ಐ ಆಮ್ ಸಾರಿ ಅಂದಾಗ ನಮ್ಗೆ ಎಷ್ಟು ನೋವಾಗುತ್ತೋ ಗೊತ್ತಿಲ್ಲ, ಆದರೆ ಅದೇ ಫ್ರೆಂಡ್ ಹಸೆ ಮನೆ ಮೇಲೆ ಕೂರಿಸಿ ಗಟ್ಟಿ ಮೇಳ ಅಂದಾಗ ದೂರದಲ್ಲಿ ನಿಂತಿದ್ದ ಫ್ರೆಂಡ್ಸ್ಗೆ ಆಗುತ್ತಲ್ಲ ನೋವು, ಅದು ಯಾವ ಶತ್ರುಗೂ ಬೇಡ. ಊರ್ ಬಿಟ್ಟು ಹೋದನ್ ಅವಾಗಾರು ಬರ್ತಾನೆ, ಮದುವೆ ಆಗೋದು ನೀನು ಯಾವತ್ತೂ ಸಿಗಲ್ಲ ಅನ್ನೋದೊಂದು ಫೀಲ್. ಬ್ರಿಲಿಯಂಟ್. ಸಾರಿ, ಅದು ತುಂಬ ಜನ ಕನೆಕ್ಟ್ ಆಯಿತು. ಎಷ್ಟೋ ಜನ ಫ್ರೆಂಡ್ಸು, ಸರ್ ನಾವು ಊರು ಬಿಟ್ಟು ಬಂದಿದ್ದೀವಿ ಅಂತ ಅಂದರು. ನನ್ನ ಫ್ರೆಂಡ್ಸ್ ಸರ್ಕಲ್ ಎಷ್ಟೋ ಜನ, ಹೌದು ಮದುವೆ ಆದಮೇಲೆ ನನ್ನ ಫ್ರೆಂಡ್ ನಂಗೆ ಸಿಗ್ತಾ ಇಲ್ಲ ಗುರು, ನನಗೆ ಎಮೋಷನ್ ಆಯಿತು ಅಂತ ಅಂದ್ಬಿಟ್ಟು ಕಾಲ್ ಮಾಡಿದರು. ಆ ಥರ ಒಂದು ಫೀಲ್ ತುಂಬ ಖುಷಿ ಇದೆ.